ಶ್ರೀಮಂತರಮಣ ಪಾದ ಗೋವಿಂದ ಗೋವಿಂದ. ನಮಗೆ ಜಾಗ ಸಿಗ್ಲಿಲ್ವಲ್ಲ ಗೋವಿಂದ ಗೋವಿಂದ. ನಾವು ಬಂದಿದ್ದು ಲೇಟ್ ಆಗೋಯ್ತಲ್ಲ ಗೋವಿಂದ ಗೋವಿಂದ. ಬೇಗ ಬಂದಿದ್ರೆ ಸಿಕ್ತಿತ್ತು ಗೋವಿಂದ ಗೋವಿಂದ. ಇವಾಗ ಹಿಂದಗಡೆನೆ ಗತಿ ಗೋವಿಂದ ಗೋವಿಂದ. ಸ್ನೇಹಿತರೆ ನೋಡಿ, ಸಾಂಬಾರು ಆಲ್ರೆಡಿ 2 ಡಬ್ರಿ ಖಾಲಿ. ಯಾಕೆಂದರೆ ಮುಂದಗಡೆ ಹೆಚ್ಚು ಕಡಿಮೆ 6-7 ಸಾವಿರ ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮುಂದಗಡೆ ನಮಗೆ ಜಾಗ ಸಿಕ್ಕಲಿಲ್ಲ. ಯಾಕೆ ಅಂದರೆ ನೆನ್ನೆ ಲೇಟ್ ಆಗೋಯ್ತು, ಒಂದು 3 ಗಂಟೆ ಆಗೋಯ್ತು ನಿದ್ದೆ ಮಾಡೋಕ್ಕೆ ಹೋಗಿ. ಯಾಕೆಂದರೆ ಬೆಳಗ್ಗೆ ತಿರ್ಗಾ ಟ್ರಾವೆಲ್ ಮಾಡ್ಬೇಕು ಬೆಂಗಳೂರಿಗೆ, ಸಮಸ್ಯೆ ಆಗಬಾರ್ದು ಅಂದ್ಬಿಟ್ಟು ಹೋಗಿ ಮಲಿಕೊಂಡ್ಬಿಟ್ವಿ. ನಮ್ಮ ಕೈಲಿ ಆಗಲ್ಲ ನಿದ್ದೆ ತಡೆಯೋಕ್ಕೆ. ಹಂಗೂ ಹಿಂಗೂ ತಿರ್ಗಾ ಬೇಗ ಬೆಳಗ್ಗೆ ಬರೋಣ ಅಂತ ಹೋದ್ವಿ, ಬಟ್ ಆಗಲಿಲ್ಲ ಎದ್ದೊಳ್ಲಿಕ್ಕೆ. ಲೇಟ್ ಆಗೋಯ್ತು, 7-7:30 ಆಗೋಯ್ತು. ಅಷ್ಟೊತ್ತು ಖಾಲಿ ಫುಲ್ ಫಿಲಪ್, ಜಾಗನೇ ಇಲ್ಲ. ಅಷ್ಟೊತ್ತಿಗೆ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಏನೇನು ಕತೆ ನೋಡೋಣ ಮುಂದೆ. ಅಲ್ಲೇ ಆಕ್ಚುಲಿ ಬೇಗ ಆಗತ್ತೆ ನನ್ನ ಪ್ರಕಾರ, ಅಲ್ಲೇ ಹತ್ರ ಇರೋದು ಕಡೆಗೆ ಮನೆ. ಅಲ್ಲ ಕುತ್ಕೊಂಡ್ಬಿಟ್ಟಾರ ಅಂಟಲ್ಲ ಬಾಯಿ ಬಂದ್ಬಿಡ್ತಲ್ಲ. ಹೌದಾ? ನಮ್ಮ ಫ್ರೆಂಡ್ಸ್ಗೆ 1 hour ಅಂತ ಹೇಳಿದ್ರೆ ಅಷ್ಟೇ ನನ್ನ ಕತೆ. ಇವಾಗ ಇಷ್ಟೊತ್ತಕ್ಕ ಬಿಲ್ಡಪ್ ಕೊಟ್ಟೆ, ಅಡುಗೆ ಮನೆ ಹತ್ರ ಐತೆ ಬೇಗ ಕೊಡ್ತಾರೆ ಅಂದ್ಬಿಟ್ಟು ಹಿಂದೆ ಕಳಿಸಿದ್ದೀನಿ ನಾನು. ಇನ್ನೇನು ಅಲ್ಲೇ ಕೂತಿರ್ತಾರಲ್ಲ, ಇನ್ನೂ ಕೂತಿಲ್ಲ. ನಿನ್ನಾಗ ನನ್ನ ಮರ್ಯಾದೆ ಹೋಯ್ತದೆ ನಮ್ಮ ಊರ ಮುಂದೆ. ನೋಡಿ ಸ್ನೇಹಿತರೆ, ಎಲ್ಲರೂ ಹೇಳ್ತಾರಲ್ಲ ಟ್ಯಾಂಕಲ್ಲಿ ನೀರು ತಂದರೆ ಇವರು ಸಾಂಬಾರು ತರ್ತಾರೆ ಅಂತ. ಅದೇ ಇದು ದೊಡ್ಡಮ್ಮ ಟ್ಯಾಂಕು. ನಾವು ಹೆಸರಿಟ್ಟಿದ್ವಿ ದೊಡ್ಡಮ್ಮ ಟ್ಯಾಂಕು, ಅದು ಸಾಂಬಾರು ಟ್ಯಾಂಕು. ಈಸಿಯಾಗಿ ಟ್ರಾಲಿ ಎಳ್ಕೊಂಡು ಹೋಗ್ಬೋದು, ಈಸಿಯಾಗಿ ಕೆಲಸ ಮುಗಿಯುತ್ತೆ. ನನ್ನ ಪ್ರಕಾರ ಅದು ಒಂದು ಡಬ್ರಿ ಉಯ್ಬೋದು ಇದ್ರೊಳಗಡೆಗೆ. ಆ ರೇಂಜಿಗೆ ಮಾಡಿದ್ದಾರೆ ಇದ್ರ. ನೋಡಿ ಹಿಂಗೆಲ್ಲ ಮಾಡಿದ್ದಾರೆ ನಮ್ಮ ಮಾಬ್ಲಾಡಿ ಜನ. ನಾವೇನಾದರೂ ಇನ್ನೂ ಕೂತ್ಕೊಳ್ಳೋದು ತಡ ಮಾಡಿದ್ರೆ ಇನ್ನು 10 ನಿಮಿಷಕ್ಕೆ ನೋಡಿ ಹಿಂದಗಡೆ ನಿಮ್ಗೆ ತೋರಿಸ್ತೀನಿ ನನ್ನ ಮೇಲೆ. 10 ನಿಮಿಷಕ್ಕೆ ಅಲ್ಲಿಂದ ಫುಲ್ ಫಿಲಪ್ ಆಗಿರುತ್ತೆ. ಟೋಟಲ್ 14 ಎಕರೆ ಸ್ನೇಹಿತರೆ. ಅಂದಾಜು ಲೆಕ್ಕ ಹಾಕಿ ಎಷ್ಟು ದೊಡ್ಡದಿದೆ ಬೌಂಡ್ರಿಯಿಂದ. ದೇವಸ್ಥಾನ ಮುಂದೆ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. ಇದು ದೇವಸ್ಥಾನ ಹಿಂದಗಡೆ. ಇದು ಆಲ್ರೆಡಿ ನಾವು 6ನೇದೋ 7ನೇದೋ ಲೈನ್ ಇರಬೇಕು. ಕೌಂಟ್ ಮಾಡ್ಕೊಳ್ಳಿ, ನಾನು ಅಬ್ಸರ್ವ್ ಮಾಡಿಲ್ಲ ಅಲ್ಲಿ. ಇದು ಫಿಲಪ್ ಆಗ್ಬಿಡುತ್ತೆ, ಇನ್ನು 10 ನಿಮಿಷಕ್ಕೆ ಫಿಲಪ್ ಆಗಿಬಿಡುತ್ತೆ. ನೀವು ಹಂಗೆ ವೀಡಿಯೋದಲ್ಲಿ ನೋಡ್ಕೊಂಡೋಗಿ ಪೂರ್ತಿ ನಿಮಗೆ ಗೊತ್ತಾಗುತ್ತೆ. 10 ನಿಮಿಷಕ್ಕೆ ಫಿಲಪ್ ಆಗುತ್ತೆ. ಮನ್ಸಲ್ಲಿ ಇಷ್ಟೊಂದೆಲ್ಲ ಬೈಕಬೇಡ. ಈಗ ಬೈದೇನಪ್ಪ ಮಾಡಲಿ, ಬೇಗ ಹೇಳ್ಸೋ ಅಂದರೆ ಹೇಳಿಸ್ಲಿಲ್ಲ. ನೋಡಿ ಇವಾಗ ಹಿಂದೆ ಕೂತ್ಕೊಳ್ಳೋಂಗಾಯ್ತು. ನಾನು ಮುಂದೆ ತಿನ್ನಬೇಕು ಅನ್ನೋ ಆಸೆ ಇತ್ತು. ಪರಮಾತ್ಮನ ನೋಡಿಕೊಂಡು ಆನಂದವಾಗಿ ತಿನ್ನೋಣ ಅಂದ್ಕೊಂಡೆ. ನೀನು ಹಿಂದಗಡೆ ಕೂರಿಸ್ಬಿಟ್ಟೆ. ಚೆನ್ನಾಗಿರೋ ಎಲೆ ಕೊಟ್ಟರೆ ಸಾಕು, ಹಸ್ರಾಗಿರೋದು ಬೇಕು. ಫಸ್ಟ್ ಎಲೆ ಕೊಟ್ರೆ ಸಾಕು ಅಂತ ಕಾಯ್ದೆ, ಇವ್ನಿಗೆ ಹಸ್ರಾಗಿರೋದು ಚೆನ್ನಾಗಿರೋದು ಬೇಕಂತ. ಹೋಗ ಮುಖ ಫೋನ್ ಎತ್ತಿಡು ಅಂದ್ರೆ ಓಡೆ ಮಾಡ್ಬೇಕು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ನೀರಾಗಿ, ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ. ಅಮ್ಮ ಇವಾಗ ವಿಡಿಯೋ ಮಾಡಬೇಕು. ಮಾಡ್ಕೊ. ಏನು ವಿಡಿಯೋ ಮಾಡ್ತೀಯ ಮಾಡ್ಕೊ. ಇದು ಅನ್ನ ಹಾಕ್ತಾರೆ, ಹಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆದ್ರೂ ತವರ ಎಲೆ ನೀರಲ್ಲಿ ಬೆಳೀತದೆ. ಹೆಂಗೆ ಇದೆಲ್ಲ ಏನು ಅದ್ಭುತ ಅಲ್ವಾ? ನಮ್ಮ ಜೀವನನೂ ಹಂಗೆ, ಎಷ್ಟು ದುಡಿದ್ರೂ ದುಡ್ಡು ಇರಲ್ಲ. ಲಕ್ಷ್ಮೀ ತಾಯಿ ಏನವ ನೀನು ಲೀಲೆ. ಯಾಕೋ ಅಂಗುಳ್ಟ ಇಟ್ಕೊಂಡು ನಿಂತಿದ್ಯಾ? ಏನೇನು ಡಿಸೈನ್ ನೋಡ್ತಾ ಕಣ್ಣಿ ಎಳೆಲ್ಲೂ ಕಣ್ಣು ಹಿಡಿತಾ ಇದೆಯಲ್ಲ, ಏನು ಡಿಸೈನ್ ಐತಪ್ಪ? ಅರ್ಥ ಮಾಡ್ಕೊಳ್ಳೋದಂದ್ರೆ ಹೆಂಗ್ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು ನೋಡು. ನಮ್ ಜೀವನ ಇದು,
ಇದು ಜೀವನ ಚಕ್ರ ಇದ್ದಂಗೆ. ಹಾ ಹಿಂಗ್ ಲೈನ್ ಒಂದೇ ಲೈನ್ ಗೊತ್ತಾಗ್ತದೆ, ಆಮೇಲೆ 2 ಭಾಗ ಆಯ್ತದೆ. ಅಪ್ಪ ಹತ್ತಿರ್ಗ ಅದ್ರಲ್ಲೂ 2 ಭಾಗ, ಇದ್ರಲ್ಲೂ 2 ಭಾಗ ಆಗಿದೆ. ಏನಾಯ್ತು ನೋಡು, ಹಂಗಾರೆ ಇದೆಲ್ಲ ನಮ್ದು ಮುತ್ತಾತ, ಇದು ತಾತ, ಇದು ಅಪ್ಪ, ಇದು ನಾವು. ಆಮೇಲೆ ಇದು ನನ್ನ ಮಕ್ಳು. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತಾರಲ್ಲ ಇದೆ. ಎಲ್ಲಿ ತೋರ್ಸಿ ಎಲ್ಲಿದ್ದೀರಾ ನೀವಲ್ಲಿ? ತೋರ್ಸಿ. ನಾವು ಯಾವ್ದ್ರಲ್ಲಿ ಇದೀವಿ ಅಂತಾನೆ ಗೊತ್ತಿಲ್ಲ ಕಣೋ. ತುಂಡುಗಳವೆಲ್ಲ ನಾವೆಲ್ಲ ಕೊನೆ ತುಂಡುಗಳು ಖಾಲಿ ಆಗ್ಬಿಟ್ಟಿರ್ತೀವಿ ಇಲ್ಲಿ. ಕೊನೆ ತುಂಡುಗಳು. ನೋಡಿ ಈ ಎಲೆಯಲ್ಲಿ ಜೀವನ ಚಕ್ರ ಹೇಳ್ಬಿಟ್ಟ ನಮ್ ತಮ್ಮ. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಸ್ನೇಹಿತರೆ, ಜೀವನ ಚಕ್ರ ಹೇಳ್ದ ನನ್ನ ತಮ್ಮ, ಬಟ್ ಇದರಲ್ಲಿ ಅರ್ಥ ಮಾಡ್ಕೊಂಡ್ರೆ ತುಂಬ ವಿಚಾರವಿದೆ. ಅವ್ನು ತಮಾಷೆಗೆ ಹೇಳಿರ್ಬೋದು, ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ ಇದೆ ಅದರಲ್ಲಿ. ಅರ್ಥ ಮಾಡ್ಕೊಳ್ಳೋರ್ಗೆ ಅರ್ಥ ಆಗುತ್ತೆ. ಈಗ ಅನ್ನ ಬಂದಿದೆ, ಬನ್ನಿ ಅನ್ನ ತಿನ್ನೋಣ. ಜೀವನ ಹೆಂಗೋ ಸಾಕ್ತಾ ಇರಲಿ. ಏನಂತೀರಾ? ಹಾಕಿ ಒಂದು ಕಮೆಂಟು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ನಮ್ಮ ರಿಲೇಷನ್ ಅವರೆಲ್ಲ ಮುಂದೆ ಕೂತ್ಬಿಟ್ಟಿದ್ದಾರೆ. ನಮ್ಗೆ ಯಾರಪ್ಪ ಉಚ್ಚಾರಣೆ ಹಾಕ್ತಾರೆ ಅಂತ ಹೇಳಿದ್ರೆ ಯಾರೋ ಒಬ್ಬರು ಹಾಕೋರು ಲೈನಲ್ಲಿ, ಹಂಗೆ ನಮ್ಮ ಲೈನ್ ಪೂರ್ತಿ ಹಾಕಿದ್ರು. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಇವತ್ತು ಪ್ರಸಾದ, ನಮ್ಮ ಆಬ್ಲೋಡೆ ಪ್ರಸಾದ. ನಾನು ಹೇಳಿದ್ನಲ್ಲ ನಿಮಗೆ, ಸಾಂಬಾರಲ್ಲಿ ಯಾವ ಕಾಳು ತರಕಾರಿ ಗಿರ್ಕಾರಿ ಏನಿರಲ್ಲ. ಸಾಂಬಾರು ಮಾತ್ರ ಅದ್ಭುತ, ಒಂದು ಲೆವೆಲ್ಲೇ ಬೇರೆ ಅದ್ರದ್ದು. ನೋಡಿ ಸ್ನೇಹಿತರೆ, ಪ್ರಸಾದನ ಯಾವ ರೇಂಜಿಗೆ ಬಿಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್. ನೋಡ್ರಿ, ತೋರ್ಸಯ್ಯ ಮುಖ, ತೋರ್ಸಯ್ಯ. ಸ್ನೇಹಿತರೆ, ನಾನು ಅವಾಗಲೇ ಹೇಳಲಿಲ್ವಾ 10 ನಿಮಿಷದಲ್ಲಿ ನೋಡಿ ಇಲ್ಲಿ ಹೆಂಗಾಗುತ್ತೆ ಫಿಲಪ್ಪು ಅಂತ. ನನ್ನ ಹತ್ರ ಡ್ರೋನ್ ಇಲ್ಲ, ಡ್ರೋನ್ ಇದ್ದಿದ್ರೆ ನಿಮಗೆ ತೋರಿಸ್ತಿದ್ದೆ. ಫುಲ್ ಕವರ್, 14 ಎಕರೆ ಫ್ರಂಟು ಬ್ಯಾಕ್ ಫುಲ್ ಕವರ್. ಸ್ನೇಹಿತರೆ ನೋಡಿ, ಈಗಲೂ ಬಿಸಿನೀರು ಕಾಯ್ತಾ ಇದೆ ಕೊಪ್ಪರಿಕೆಯಲ್ಲಿ. ಏನಾದ್ರು ಸಪೋಸ್ ಸಾಕಾಗಲಿಲ್ಲ ಅಂದರೆ ಇಮ್ಮಿಡಿಯೇಟು ಅನ್ನ ಆಗುತ್ತೆ ಇಲ್ಲಿ. 2 ಕೊಪ್ಪರಿಕೆಯಲ್ಲಿ ರೆಡಿ ಇದೆ. ನೋಡಿ ಸ್ನೇಹಿತರೆ, ಇದು ಎಲೆ ಬಂದು ಎತ್ತದೇ ಇಲ್ಲ, ಈಗ ಇರುತ್ತೆ ಇದು. ಅಂದ್ರೆ ಹಂಗೆ ಒಣಗೋಗ್ಬಿಡುತ್ತೆ, ಯಾರು ಎತ್ತಲ್ಲ. ಇದು ಹಿಂದಗಡೆ ಜಾಗ ಸಾಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಎತ್ಬಿಟ್ಟು ಇದು ಮಾಡ್ತಾರೆ. ಇದು ಮುಂದಗಡೆ ಬಂದು ಎಲೆ ಎತ್ತಲ್ಲ, ಎಲ್ಲ ಪೂರ್ತಿ ಒಣಗೋಗ್ಬಿಡುತ್ತಿದ್ದು. ಯಾರು ಎತ್ತಕ್ಕೆ ಹೋಗಲ್ಲ ಎಲೆನ. ಇದು ಫ್ರಂಟಲ್ಲಿ ಮಾತ್ರ, ಯಾಕೆಂದರೆ ಬ್ಯಾಕು ಜಾಗ ಸಾಕಾಗಲ್ಲ. ಎಷ್ಟು ಜನಕ್ಕೆ ಅಂತ ಇಡೋದು, ಲಕ್ಷಾಂತರ ಜನ ಬರ್ತಾರೆ, ಸಾಕಾಗಲ್ಲಲ್ವಾ. ಅದಕ್ಕೋಸ್ಕರ ಮುಂದೆ ದೇವರು ಏನಿದೆಯೋ ಸಂಪ್ರದಾಯ ಮುಂದಗಡೆ ಎತ್ತಲ್ಲ. ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಗೆ ಗೊತ್ತಿದ್ರೆ ಈ ಫ್ರಂಟಲ್ಲಿ ಎಷ್ಟು ಜನ ತಿಂದಿರ್ಬೋದು ಊಟ ಅಂತ ಹೇಳಿ. ಮೈಕ್ ತರಬೇಕಾಯ್ತು. ಮೈಕ್ ತಂದಿದ್ರೆ ನಮ್ಮ ಹನಿ ಕೊಟ್ಬಿಟ್ಟು ಮಗ ಮಾತಾಡಿ ನಮ್ಮೂರ್ದು ಏನು ಸ್ಪೆಷಲ್ ಅಂತ ಕೇಳ್ಬೋದಾಯ್ತು. ಸ್ಪಂಜಲ್ಲೆಲ್ಲ ಆಡ್ಸ್ಬೋದಿತ್ತಾ? ಮತ್ತೆ ಏನ್ ಸಮಾಚಾರ ಹೇಳ್ರಿ, ನಿಮ್ಮ ಸ್ಟೋರಿ ಹೇಳಿ. ಹೇಗಿದೆ ಜೀವನ? ಹೇಳಿ, ಹೇಗಿದೆ ಜೀವನ? ನನ್ನ ತಮ್ಮ ಕಡಲೆಪುರಿ ತಗೊಂತವನೆ, ಬಟ್ ನಾನು ತಗೊಳಕ್ಕಾಗಲ್ಲ, ಯಾಕೆಂದರೆ ಜಾಗ ಇಲ್ಲ. ಬ್ಯಾಗಲ್ಲೆಲ್ಲ ಫುಲ್ ಕ್ಯಾಮ್ರಾ ಆಳೋ ಮೂಡು ಎಲ್ಲ ಇಕ್ಕೊಂಬಿಟ್ಟಿದ್ದೀನಿ, ಜಾಗ ಇಲ್ಲ. ಎಲ್ಲ ಇಲ್ಲೇ ಇದೆ. ಏನು ಆಯ್ತು, ಹೇಳಿ ಸರ್, ಹೇಳಿ ಸರ್. ಈಗ ಹೇಳಿ ಸರ್, ಪಾಪ ದೊಡ್ಡ ನಿನ್ಗೆ ಏನ್ ಮಾಡೋಣ ನಾನು ಹೇಳಿ. ನೋಡಿ ಸ್ನೇಹಿತರು, ದೊಡ್ಡವ್ರನ್ನೆಲ್ಲ ರೋಡಿಗೆ ತಂದ್ಬಿಟ್ಟ ನಮ್ ಕಿರಣ. ನಿಮ್ಮ ಅಂಗಡಿಲಿ ಒಂದಷ್ಟು ದಿನ ಮುಂಚೆನೆ ಬಂದು ನಾನು ಬಿಸ್ನೆಸ್ ಹೇಳಪ್ಪ. ಶೋರೂಮ್ ಅಲ್ಲಿ ಬಾಡಿಗೆ ಕಟ್ಟಿ
ಓನರು ಹೊಸ ವರ್ಷ 5% 10% ಇನ್ಕ್ರೀಸ್ ಮಾಡ್ತಿದ್ರೆ ಬಾಯ್ ಬಿಡ್ಕೊತಾರೆ ಬೆಂಗಳೂರು ರಂಗೋಲಿ ಜಾಸ್ತಿ ತಗೊಳ್ಳೋದೇ ಹುಡುಗಿರು ದುಡ್ಡು ಕಟ್ಟಂಗಿಲ್ಲ ತಿಂಗ್ಳು ಮಾಡಂಗಿಲ್ಲ. ರಂಗೋಲಿ ಬೇಕಾ ರಂಗೋಲಿ ಪಾತ್ರೆ ಐಟಮು ಬರೋದ 2 ಇಡೋದ ಮಾರೋದ ಬೈತಾರದ ಮನೆಗೆ 5,000 ರೂಪಾಯಿಲೇ ಜೀವನ ನೆಮ್ಮದಿದೆ. ಲಕ್ಷ ದುಡಿತೀನಿ ಅಂತ ಅಂದ್ರೆ ಲಕ್ಷ ಮಾಡ್ತಾರೆ, ಲಕ್ಷ ಸಾಲ ಮಾಡ್ತಾರೆ. ನಿನಗೆ ಬರ್ತಾಯ್ತು ನನಗೆ ಹೇಳ್ತಾ ಇದ್ದೆ ಅಂತ ಆಸಕ್ತಿ ಮಾಡ್ತಾ ಇದೀನಿ. ನನಗೆ ಹೇಳ್ತಾ ಇದ್ದೆ ಅಂತ ಗೊತ್ತಾಗೋಯ್ತು. ನಿನಗೆ ಅಂತಲ್ಲ ಅಣ್ಣ, ಸುಮ್ಮನೆ ಸಾರ್ವಜನಿಕ ಹಿತ ಪ್ರಚಾರ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.